ಇನ್ನು ಪರಮೇಶ್ವರ್ ಅವ್ರಿಗೆ ಯಾಕೆ ಕೊಟ್ಟರು ಅನ್ನೋದು. ಹೌದು, ಪರಮೇಶ್ವರ್ ಅವ್ರಿಗೆ ಯಾಕೆ ಕೊಟ್ಟರು ಅದಕ್ಕೆ ಬಲವಾದಂತ ಕಾರಣ ಇದೆ. ಏಕೆಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಾವು ಅಧಿಕಾರ ತ್ಯಾಗ ಮಾಡೋದಾದ್ರೆ ತನ್ನ ನಂತರದ ಹುದ್ದೆ ದಲಿತ ಸಮುದಾಯದ ಸೇರಿದ ಒಬ್ಬ ನಾಯಕನಿಗೆ ಸಿಗಬೇಕು. ಅಧಿಕಾರ ತ್ಯಾಗ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಅವರ ಬಿಗಿಪಟ್ಟಿನ ಪರಿಣಾಮವಾಗಿ ಮತ್ತೊಮ್ಮೆ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಇದು ಪೊಲಿಟಿಕಲಿ ಲಾಭ ತಂದು ಕೊಡುತ್ತಾ? ಅವ್ರ ವೋಟ್ ಬ್ಯಾಂಕ್ ಅನ್ನ ಇಂಟ್ಯಾಕ್ಟ್ ಇಟ್ಕೊಳ್ಳುವಂತ ಪ್ರಯತ್ನ ಆಗಿದೆ. ಹಾಗಾಗಿ ರಾಜಕೀಯವಾಗಿ ಅವರಿಗೆ ಲಾಭ ತಂದು ಕೊಡುತ್ತೆ ಇದು ಅಂತ ಹೇಳ್ಬೋದು. DK ಶಿವಕುಮಾರ್ ಇನ್ನು ಮುಂದೆ ಗೊತ್ತಿಲ್ಲ, ಇಲ್ಲಿವರೆಗೆ ಏನೋ ಅವ್ರು ಸ್ವಲ್ಪ ಡ್ಯಾಶಿಂಗ್ ನೇಚರ್, ಸ್ವಲ್ಪ ಕಮಾಂಡ್ ಮಾಡ್ತಾರೆ ಅಂತಿತ್ತು. ಹಾಗಾಗಿ ಪರಮೇಶ್ವರ್ ಅವ್ರಿಗೆ ಆ ಸ್ವಾತಂತ್ರ್ಯ ಇರುತ್ತಾ? ಇಬ್ಬರು ರಾಜಕೀಯ ಗರಡಿ ಒಂದೇನೆ, 2 ಪವರ್ ಸೆಂಟರ್ ಆಗ್ಬೋದಾ ಅನ್ನುವಂತ ಒಂದು ಲೆಕ್ಕಾಚಾರ ಇದೆ. ದಕ್ಷಿಣ ಕನ್ನಡದ ಪೊಲೀಸ್ ಅಧಿಕಾರಿಗಳು ವರ್ಗಾವಣೆ ಮಾಡುವಂತ ಸಮಯದಲ್ಲಿ ಯಾವ ಮುಲಾಜಿಗೂ ಅವ್ರು ಬಗ್ಲಿಲ್ಲ. ಹಿಡಿದದ್ದನ್ನ ಸಾಧಿಸುವಂತ ಛಾತಿ ಇದೆ. ಅದನ್ನು ಹೇಗೆ ಅಂತ ಹೇಳಿದ್ರೆ ಸಾಫ್ಟ್ ಆಗಿ, DK ಶಿವಕುಮಾರ್ ಅವ್ರ ರೀತಿಯಲ್ಲಿ ಅಗ್ರೆಸಿವ್ ಆಗಿ ಹೋಗುವಂಥದ್ದಲ್ಲ, ಸಾಫ್ಟ್ ಆಗಿ ಹೇಳಿದ್ದನ್ನ ಮಾಡಿ ಸಾಧಿಸುವಂತ ವ್ಯಕ್ತಿತ್ವ ಇದೆ. ನಮಸ್ಕಾರ, ವಾರ್ತಾಭಾರತೀಯ ವೀಕ್ಷಕರಿಗೆ politics.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರ್ಣೀಶ್ ಪುಕ್ಕನಕೆರೆ. ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಪದಗ್ರಹಣವನ್ನ ಮಾಡಿದ್ದಾರೆ. DCM ಆಗಿ ಡಾಕ್ಟರ್ G ಪರಮೇಶ್ವರ್ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ, ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಉಳಿದಂತೆ 12 ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಈಗ ಪ್ರಶ್ನೆ ಏನಿತ್ತು ಅಂತಂದ್ರೆ, 3 ಜನ DCM ಮಾಡ್ತಾರೆ, 4 ಜನ DCM ಮಾಡ್ತಾರೆ, ಸಾಮಾಜಿಕ ನ್ಯಾಯವನ್ನ ಅದರಿಂದಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ನೋಡಿದ್ರೆ ಪರಮೇಶ್ವರ್ ಮಾತ್ರ DCM ಆಗಿದ್ದಾರೆ. ಬರೀ 1 DCM ಸ್ಥಾನವನ್ನು ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ಸೃಷ್ಟಿ ಮಾಡಿದೆ. ಯಾಕೆ ಕೇವಲ 1ಕ್ಕೆ ಸೀಮಿತ ಆಗಿದ್ದು? ಇದರಿಂದ ಏನು ಲೆಕ್ಕಾಚಾರ ಇದೆ? ಇದು ಸರಿನಾ? ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಮತ್ತು ಸೋಷಿಯಲ್ ಇಂಜಿನಿಯರಿಂಗ್ ಮಾಡುವ ದೃಷ್ಟಿಯಿಂದ ಇದು ಸರಿನಾ? ಈ ಥರದ ಪ್ರಶ್ನೆಗಳು ಉದ್ಭವಿಸಿದವೆ, ಚರ್ಚೆ ಆಗ್ತಿದೆ. ವಿಶೇಷವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿದೆ. ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಂತಹ RH ನಟರಾಜ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ನಟರಾಜ್ ಅವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ನಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಧರ್ಣೇಶ್. ಈಗ ಯಾಕೆ ಒಂದೇ DCM ಸೃಷ್ಟಿ ಮಾಡಿದ್ದಾರೆ? ಇದರ ಹಿಂದಿನ ಲೆಕ್ಕಾಚಾರ ಏನು? ಧರ್ಣೇಶ್, ವಾಸ್ತವವಾಗಿ ನೋಡಬೇಕು ಅಂತ ಹೇಳಿದ್ರೆ ನಮ್ಮ ರಾಜ್ಯಾಂಗದಲ್ಲಿ ನೋಡುವಂಥ ವ್ಯವಸ್ಥೆಯನ್ನು ನೋಡಿದಂಥ ಸಮಯದಲ್ಲಿ ಉಪಮುಖ್ಯಮಂತ್ರಿ ಹುದ್ದೆ ಅನ್ನುವಂಥದ್ದು ಇಲ್ಲ. ಅದೇನು ಸಂವಿಧಾನಾತ್ಮಕವಾದಂಥ ಹುದ್ದೆ ಅಲ್ಲ. ಸಂವಿಧಾನಾತ್ಮಕವಾದಂಥ ಹುದ್ದೆ ಅಂದರೆ ಮುಖ್ಯಮಂತ್ರಿ ಸ್ಥಾನ. ಉಳಿದಂಥವರೆಲ್ಲರೂ ಕೂಡ ಸಂಪುಟ ದರ್ಜೆ ಅಥವಾ ರಾಜ್ಯ ಸಚಿವ ಸ್ಥಾನರು, ಸ್ವತಂತ್ರ ಖಾತೆ ನಿರ್ವಹಣೆ, ಈ ರೀತಿಯಾಗಿ ವ್ಯವಸ್ಥೆ ಇರುವಂಥದ್ದು. ಹಾಗಾಗಿ ಉಪಮುಖ್ಯಮಂತ್ರಿ ಅನ್ನುವಂಥದ್ದು ಒಂದು ವಿಶೇಷಣ ಅನ್ನೋದು ಬಿಟ್ಟರೆ ಇದು ಸಂವಿಧಾನಾತ್ಮಕವಾಗಿ ಆ ಹುದ್ದೆಗೆ ಅಂತ ಮಾನ್ಯತೆ ಇಲ್ಲ. ಇನ್ನು ಈ ಲೆಕ್ಕಾಚಾರ, ರಾಜಕೀಯ ಲೆಕ್ಕಾಚಾರ ಬಂದಂತಹ ಸಮಯದಲ್ಲಿ ಪ್ರದೇಶ, ಜಾತಿ, ಹಲವಾರು ಕಾರಣಗಳಿಗಾಗಿ ಪ್ರಭಾವ, ಇಂತಹ ಕಾರಣಗಳಿಗಾಗಿ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಯಾಗೋದುಂಟು. ಮೊದಲಿಗೆ ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಯಾಗಿದ್ದು ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿರುವಂತಹ ಸಮಯದಲ್ಲಿ ಅಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದಂತ SM ಕೃಷ್ಣ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ. ಆಗ ಕೂಡ ಅದೇ ರಾಜಕೀಯ ಲೆಕ್ಕಾಚಾರ, ಅದು ಕೂಡ ಅದೇನು ಸಂವಿಧಾನಾತ್ಮಕ ಹುದ್ದೆ ಅಲ್ಲ. ಆ ನಂತರದಲ್ಲಿ 2ನೇ ಬಾರಿ ಉಪಮುಖ್ಯಮಂತ್ರಿ ಆಗಿದ್ದು JH ಪಟೇಲ್ ಅವರು. ದೇವೇಗೌಡರು ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ JH ಪಟೇಲ್ ರವರು ಉಪಮುಖ್ಯಮಂತ್ರಿ ಆಗ್ತಾರೆ. ಆ 2 ದೊಡ್ಡ ಉದಾಹರಣೆಗಳಿರ್ತವೆ. ಅದಾದ ಬಳಿಕ ಧರಮ್ ಸಿಂಗ್ ಅವರು ಸಮ್ಮಿಶ್ರ ಸರ್ಕಾರ, JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಯಾಗಿ, ಅದಕ್ಕೂ ಮೊದಲು JH ಪಟೇಲ್ ಕಾಲದಲ್ಲೂ ಕೂಡ ಉಪಮುಖ್ಯಮಂತ್ರಿ ಆಗಿರ್ತಾರೆ. ನಂತರದಲ್ಲಿ ಧರಮ್ ಸಿಂಗ್ ಕಾಲದಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ. ಅದು ಅತಿ ಹೆಚ್ಚಿನ ಸಂಖ್ಯೆಯ ಉಪಮುಖ್ಯಮಂತ್ರಿಗಳನ್ನ ನೋಡಿದ್ದು ಬಿಜೆಪಿಯ ಅವಧಿಯಲ್ಲಿ. ಹೌದು, R ಅಶೋಕ್ ಅವರು, KS ಈಶ್ವರಪ್ಪ ಅವರು, ಈಗ್ಲೂ ಏನಂದ್ರೆ, ಈಗ ಒಕ್ಕಲಿಗ ಸಮುದಾಯದ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. OBC ಸಮುದಾಯದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟಿದ್ದಾರೆ, ಅದರಿಂದ ಕೆಳಗಿಳಿದಿದ್ದಾರೆ. ಈಗ ಕಾಂಗ್ರೆಸ್ ಅಹಿಂದ ಮತಗಳನ್ನು ತನ್ನ ಕಡೆ ಸೆಳೆಯುವ ದೃಷ್ಟಿಯಲ್ಲಿ, ಯಾಕೆಂದರೆ ಸಿದ್ದರಾಮಯ್ಯ ಅವ್ರ ನಿರ್ಗಮನ, ಅಹಿಂದದ ನಾಯಕರಾಗಿದ್ದರು ಸಿದ್ದರಾಮಯ್ಯ. ಅದರಿಂದಾಗಿ ಅಹಿಂದ ಸಮುದಾಯದ ಇನ್ನೊಬ್ಬ ನಾಯಕನನ್ನು, ಅಂದರೆ ಫಾರ್ ಎಕ್ಸಾಂಪಲ್ ಹಿಂದುಳಿದವ್ರು ಯಾರೋ ಒಬ್ಬರನ್ನ DCM ಮಾಡ್ತಾರೆ ಅಂತ, ಅದೇ ರೀತಿ ಪರಿಶಿಷ್ಟ ಜಾತಿಯಿಂದ ಒಬ್ಬರನ್ನ DCM ಮಾಡ್ತಾರೆ ಅಂತ ಇತ್ತು. ಇವರಿಬ್ಬರು ಮಾಡಿ ಲಿಂಗಾಯತನ ಬಿಡೋಕ್ಕಾಗಲ್ಲ ಅಂತೇಳಿ ಲಿಂಗಾಯತರ ಒಬ್ಬರ ನಾಯಕರನ್ನ DCM ಮಾಡ್ತಾರೆ ಅಂತ ಇತ್ತು. ಎಲ್ಲ ಮಾಡಿದ ಮೇಲೆ ಅಲ್ಪಸಂಖ್ಯಾತರು ಇರಲಿ ಅಂತೇಳಿ ಅಲ್ಪಸಂಖ್ಯಾತರನ್ನು ಕೂಡ ಒಂದು DCM ಸ್ಥಾನವನ್ನು ಸೃಷ್ಟಿ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ಇದ್ದು. ಬಟ್ ಫೈನಲಿ ಪರಮೇಶ್ವರ್ ಮಾತ್ರ DCM ಆಗಿದ್ದಾರೆ. ಸೊ ಉಳಿದಂತೆ ಈಗ ಅದು ಅಲ್ಪಸಂಖ್ಯಾತರಿರಲಿ, ಲಿಂಗಾಯತರಿರಲಿ, OBC ಇರಲಿ, ಇವ್ರು ಯಾರು ಕೂಡ ಆಗಿಲ್ಲ. ಏನು ಲೆಕ್ಕಾಚಾರ ಇದು? ಅದೇ ಸಮಸ್ಯೆ. ಈಗ ನೀವು ಹೇಳಿದ್ರಲ್ಲ,
ಇಷ್ಟೊಂದು ದೊಡ್ಡ ಪ್ರಮಾಣದ ಆಕಾಂಕ್ಷಿಗಳು ಬಂತಲ್ಲ, ರಾಜಕೀಯ ಲೆಕ್ಕಾಚಾರ, ನಾಲ್ಕೈದು ಜಾತಿವಾರು ಸಮೀಕರಣ, ಅದೇ 4-5 ಇದು ನೋಡಿ. ಅಲ್ಲ, ಕೇಳಿ, ಜಾತಿವಾರು ಸಮೀಕರಣ, ರಾಜಕೀಯ ಲೆಕ್ಕಾಚಾರ, ಇವುಗಳ ಕಾರಣಕ್ಕಾಗಿ ಬಂದಂತ ಒಂದು, ಅಂದ್ರೆ ವೀರಶೈವ ಲಿಂಗಾಯತ ಸಮುದಾಯದಿಂದ ಒಬ್ಬರು ಇರಬೇಕು, ಪರಿಶಿಷ್ಟ ಜಾತಿಗಳಿಂದ ಒಬ್ರು, ಪರಿಶಿಷ್ಟ ವರ್ಗದಿಂದ ಒಬ್ರು, ಹಿಂದುಳಿದ ವರ್ಗದಿಂದ ಒಬ್ರು, ಅಲ್ಪಸಂಖ್ಯಾತ ಸಮುದಾಯದ, ರಾಜ್ಯದ 5 ಪ್ರಭಾವಿ ಸಮುದಾಯಗಳು. ಈ 5 ಪ್ರಭಾವಿ ಸಮುದಾಯಗಳಿಂದ ತಲಾ ಒಬ್ಬೊಬ್ರು ಮುಖ್ಯಮಂತ್ರಿ. 5ರಲ್ಲಿ ಪರಿಶಿಷ್ಟ ಪಂಗಡದಿಂದ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಆಗ್ತಾರೆ. ಉಳಿದ 4 ಕಾಂಪೋನೆಂಟ್ಗಳಿಗೆ 4 DCM ಸ್ಥಾನವನ್ನ ಕೊಡೋಣ ಅನ್ನೋ ರೀತಿನಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಆ ರೀತಿ ಚಿಂತನೆ ಮಾಡ್ತಿದೆ ಅಂತೇಳಿ ಚರ್ಚೆ ಆಗ್ತಿತ್ತು. ಬಟ್ ಆ ರೀತಿ ಮಾಡ್ಲಿಲ್ಲಲ್ಲ. ಅದನ್ನೇ ಹೇಳಕೊಟ್ಟೆ ನಾನು. ಈಗ ನೀವು ಹೇಳಿದ್ರಲ್ಲ ಇಷ್ಟು, ಈಗ ಪರಿಶಿಷ್ಟ ಜಾತಿ ಕೊಟ್ಟಂತ ಸಮಯದಲ್ಲಿ ಹೌದು, ಕಾಂಗ್ರೆಸ್ ಪಕ್ಷದ ಪರವಾಗಿ ಪರಿಶಿಷ್ಟ ಜಾತಿಗಳಿದ್ದಾವೆ, ಅದಕ್ಕೆ ಕೊಟ್ಟಿದ್ದಾರೆ. ಲಿಂಗಾಯತರನ್ನ ಓಲೈಕೆ ಮಾಡೋದಕ್ಕಾಗಿ ಲಿಂಗಾಯತರನ್ನ ಕೊಟ್ಟಿದ್ದಾರೆ. ಒಕ್ಕಲಿಗರನ್ನ ಓಲೈಕೆ ಮಾಡ್ಲಿಕ್ಕಾಗಿ ಮುಖ್ಯಮಂತ್ರಿನೇ ಇದ್ದಾರೆ. ಹಿಂದುಳಿದ ವರ್ಗಗಳನ್ನ ಓಲೈಕೆ ಮಾಡ್ಲಿಕ್ಕಾಗಿ ಹಿಂದುಳಿದ ವರ್ಗದವ್ರನ್ನ ಒಬ್ರು ಕೊಟ್ಟಿದ್ದಾರೆ, ಅಲ್ಪಸಂಖ್ಯಾತರನ್ನ. ಈಗ ನೀವು ಹೇಳಿದ ಲೆಕ್ಕಾಚಾರಕ್ಕೆ ಬಂದಂತ ಸಮಯದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಕೊಡೋದು ಬೇಡ, ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷರು ಮಾಡ್ತೀವಿ. ಯಾಕೆ ಪರಿಶಿಷ್ಟ ಪಂಗಡದವ್ರನ್ನ ಸಾಲಿಡ್ ಆಗಿ ಕಾಂಗ್ರೆಸ್ ಜೊತೆ ನಿಂತಿದ್ದೀವಿ, ನಮ್ಗೆ ಯಾಕೆ ಕೊಡ್ಲಿಲ್ಲ? ಈ ರೀತಿಯಾದಂಥ ಅನಗತ್ಯ ಚರ್ಚೆ, ಅಪಸ್ವರಗಳು, ಮತ್ತೆ ಮತ್ತೊಂದು ರಾಜಕೀಯ ಬಿಕ್ಕಟ್ಟು ಸೃಷ್ಟಿಯಾಗಬಹುದು. ಮತ್ತೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಅದಕ್ಕೇನು ವಿಶೇಷ ಸ್ಥಾನ ಇಲ್ಲ, ಅದಕ್ಕೆ ಸಂಪುಟದ ದರ್ಜೆ ಸಚಿವ ಅದೇ ಮಾನ್ಯತೆ. ಆ ಕಾರಣಕ್ಕಾಗಿಯೇ ಹೈಕಮಾಂಡ್ 2-3 ದಿನ ಲೆಕ್ಕಾಚಾರ ಹಾಕಿದ್ದು ಇದೇ ಕಾರಣಕ್ಕಾಗಿ. ಇನ್ನು ಪರಮೇಶ್ವರ್ ಅವ್ರಿಗೆ ಯಾಕೆ ಕೊಟ್ಟರು ಅನ್ನೋದು, ಪರಮೇಶ್ವರ್ ಅವ್ರಿಗೆ ಯಾಕೆ ಕೊಟ್ಟರು ಅದಕ್ಕೆ ಬಲವಾದಂತ ಕಾರಣ ಇದೆ. ಯಾಕೆಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಾವು ಅಧಿಕಾರ ತ್ಯಾಗ ಮಾಡೋದಾದ್ರೆ ತನ್ನ ನಂತರದ ಹುದ್ದೆ ದಲಿತ ಸಮುದಾಯದ ಸೇರಿದ ಒಬ್ಬ ನಾಯಕನಿಗೆ ಸಿಗಬೇಕು. ಅದರಲ್ಲಿ ಕೂಡ ಅತಿ ಹೆಚ್ಚು ಅರ್ಹತೆ ಇರುವಂತವ್ರು ಪರಮೇಶ್ವರ್ ಅವರಿಗೆ. ಅಂದ್ರೆ ಯಾವ ಕಾರಣಕ್ಕೆ ಅಂದ್ರೆ ಸತತವಾಗಿ 8 ವರ್ಷಗಳ ಅವಧಿಗೆ ಪಕ್ಷದ ಅಧ್ಯಕ್ಷರಾಗಿ ಪಕ್ಷವನ್ನು ಮುನ್ನಡೆಸಿದ್ರು, ಉಪಮುಖ್ಯಮಂತ್ರಿಯಾಗಿಯೂ ಕೂಡ ಕೆಲಸ ಮಾಡಿದ್ರು. ಹಿಂದೆ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಸಜ್ಜನ ಸಂಭಾವಿತ ಈ ರೀತಿಯಾದ ಅವರು ಅಧ್ಯಕ್ಷ ಆಗಿದ್ದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ 8 ವರ್ಷಗಳ ಕಾಲ. ಆಗ ಲೆಕ್ಕಾಚಾರ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ವೇಳೆ ಅವತ್ತು ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ದಿಗ್ವಿಜಯ ಸಾಧಿಸುತ್ತೆ, ಆದ್ರೆ ಪರಮೇಶ್ವರ್ ಅವ್ರ ಕ್ಷೇತ್ರದಲ್ಲಿ ಸೋಲಿಸ್ತಾರೆ ಹೌದು, ಮತ್ತೆ ಸೋತು ಹೋಗ್ತಾರೆ ಕೂಡ. ಆ ಕಾರಣಕ್ಕಾಗಿ, ಆ ಸೋತ ಕಾರಣಕ್ಕಾಗಿ ಅವರಿಗೆ ಮುಖ್ಯಮಂತ್ರಿ ಕಂಟೆಂಡರ್ ಇರ್ತಾರೆ, ಅವರು ಫ್ರಂಟ್ ರನ್ನರ್ ಇರ್ತಾರೆ, ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಸಿಗ್ಲಿಲ್ಲ. ಆಗ ಆಗಿರುವಂತ ಅನ್ಯಾಯವನ್ನ ಈಗ ಸರಿಪಡಿಸುವಂತ ಮಾಡಬೇಕು ಅನ್ನೋದು ಚರ್ಚೆ ನಡೆದಿತ್ತು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೋ ಒಂದು ಮಾತುಕತೆ ನಡೆದಿತ್ತು, ಒಪ್ಪಂದ ಆಗಿತ್ತು ಅನ್ನೋಂಥ ಲೆಕ್ಕಾಚಾರದ ಪರಿಣಾಮವಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಸಹಜವಾಗಿಯೇ ಸಿದ್ದರಾಮಯ್ಯ ಅವರ ನನ್ನ ನಂತರದ ಆಯ್ಕೆ ಯಾರು ಅಂತಂದ್ರೆ ಪರಮೇಶ್ವರ್ ಅಂತ ಇದನ್ನ ಮಾಡಿದ್ರಲ್ಲ, ಹಾಗಾಗಿ ಅಧಿಕಾರ ತ್ಯಾಗ ಮಾಡ್ತಾ ಇರುವಂತ ಸಿದ್ದರಾಮಯ್ಯ ಅವರ ಬಿಗಿಪಟ್ಟಿನ ಪರಿಣಾಮವಾಗಿ ಮತ್ತೊಮ್ಮೆ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಇಲ್ಲದೆ ಹೋಗಿದ್ರೆ, ಸಿದ್ದರಾಮಯ್ಯ ಅವರು ಹೇಳಿದಂತೆ ಎಲ್ಲವೂ ನಡೆದಿದ್ದರೆ ಪರಮೇಶ್ವರ್ ಅವರು ಇವತ್ತು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಆದ್ರೆ ಅವರು ಅಲ್ಲಿ ಹೈಕಮಾಂಡ್ ಮುಂದೆ ಅವರು ರಾಜೀವ್ ಸಂಧಾನಕ್ಕೆ ತಲೆಬಾಗಿದ್ರು. ಆಯ್ತು, ಈಗಾಗೋದಾದ್ರೆ ಇದಿರ್ಲಿ ಅನ್ನುವಂತ ಲೆಕ್ಕಾಚಾರ ಮಾಡಿದ್ರೆ ಯಾಕೆ. ಮತ್ತೆ ಪರಮೇಶ್ವರ್ ಅವರು ಕೂಡ ಅನುಭವಿ ರಾಜಕಾರಣಿ, 8 ವರ್ಷ ಪಕ್ಷವನ್ನ ಮುನ್ನಡೆಸಿದ್ದಾರೆ. ಪಕ್ಷವನ್ನ ಮುನ್ನಡೆಸಿದಷ್ಟೇ ಅಲ್ಲ, ಅಧಿಕಾರಕ್ಕೆ ತಂದಿದ್ದಾರೆ. ಇನ್ನೊಂದು ವಿಶೇಷ ಇದೆ ಗಣೇಶ್, ಏನು ಅಂದ್ರೆ ಉಪಮುಖ್ಯಮಂತ್ರಿ ಹುದ್ದೆ ಅನ್ನೋದು ಸಾಂವಿಧಾನಿಕ ಅಲ್ಲದೆ ಹೋದ್ರು ಕೂಡ ಅದಕ್ಕೊಂದು ವಿಶೇಷ ಮಾನ್ಯತೆ ಇರುತ್ತೆ. ಹಾಗೆ ನಂಬರ್ 2 ಅಂತ ಏನಾದ್ರು ಸಂಪುಟದಲ್ಲಿ ಬರೋದಾದ್ರೆ ಮೊದಲಿಗೆ ಮುಖ್ಯಮಂತ್ರಿ ಇರ್ತಾರೆ, 2ನೇ ಸ್ಥಾನ ಗೃಹ ಮಂತ್ರಿ. ಸಹಜವಾಗಿ ಈಗಾಗಲೇ ಪರಮೇಶ್ವರ್ ಅವರು ಗೃಹ ಮಂತ್ರಿಯಾಗಿ ಕೆಲಸ ಮಾಡಿರೋದ್ರಿಂದ ಮತ್ತೆಯೂ ಗೃಹ ಮಂತ್ರಿಯಾಗಿ ನಿರೀಕ್ಷೆ ಆಗ್ತಾರೆ ಅನ್ನುವಂಥ ನಿರೀಕ್ಷೆ ಇರುತ್ತೆ. ನಂಬರ್ 2 ಅಂತಂದ್ರೆ ಗೃಹ ಮಂತ್ರಿ. ಹಾಗಾಗಿ ಉಪಮುಖ್ಯಮಂತ್ರಿ ಗೃಹ ಮಂತ್ರಿ ಅನ್ನುವಂಥ ಒಂದು ಟೆಕ್ನಿಕಲಿ ಮಾಡಿರೋ ಪರಿಣಾಮವಾಗಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅನ್ಸುತ್ತೆ. ಇದು ಪೊಲಿಟಿಕಲಿ ಲಾಭ ತಂದು ಕೊಡುತ್ತಾ? ಅಲ್ಲ, ಯಾವ್ದು ನೋಡಿದ್ರು ಕೂಡ ರಾಜಕೀಯವಾಗಿ ಲಾಭ ತಂದುಕೊಡುತ್ತೆ ಅಂತ ಲೆಕ್ಕಾಚಾರದಲ್ಲೇನೆ ಮಾಡಿರುವಂಥದ್ದು. ನಿಮಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ, ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಪ್ರಬಲ ವೋಟ್ ಬ್ಯಾಂಕ್ ಯಾವುದು ಅಂತಂದ್ರೆ ಒಂದು ಅಲ್ಪಸಂಖ್ಯಾತ ಸಮುದಾಯ, ಇನ್ನೊಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳು. ಅದರಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಬಲಗೈ ಸಮುದಾಯ ಅಂತ ಏನ್ ಕರೀತಾರೆ, ಬಲಗೈ ಸಮುದಾಯ ತಲೆತಲಾಂತರದಿಂದ ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸ್ಕೊಂಡಿದೆ. ಹಾಗಾಗಿ ಅವ್ರದ್ದು ಪ್ರಬಲವಾದಂತಹ ವೋಟ್ ಬ್ಯಾಂಕ್, ಆ ವೋಟ್ ಬ್ಯಾಂಕ್ ಅನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು, ಅವರಿಗೆ ಮಾನ್ಯತೆಯನ್ನ ಕೊಡಬೇಕು. ಆ ಕಾರಣಕ್ಕಾಗಿ ಆ ಲೆಕ್ಕಾಚಾರ ಹಾಕಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ರೆ ಅವ್ರ ವೋಟ್ ಬ್ಯಾಂಕ್ ಅನ್ನ ಇಂಟ್ಯಾಕ್ಟ್ ಇಟ್ಕೊಳ್ಳುವಂತ ಪ್ರಯತ್ನ ಆಗಿದೆ. ಹಾಗಾಗಿ ರಾಜಕೀಯವಾಗಿ ಅವರಿಗೆ ಲಾಭ ತಂದು ಕೊಡುತ್ತೆ ಇದು ಅಂತ ಹೇಳ್ಬೋದು. ಮತ್ತೆ ಈಗ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ DCM ಇಂದ ಹಿಡಿದು ಎಲ್ಲ ಸಚಿವರಿಗೂ ಬಹಳ ಮುಕ್ತವಾದಂಥ ಸ್ವತಂತ್ರ ಇತ್ತು. DK ಶಿವಕುಮಾರ್ ಇನ್ನು ಮುಂದೆ ಗೊತ್ತಿಲ್ಲ, ಇಲ್ಲಿವರೆಗೆ ಏನೋ ಅವ್ರು ಸ್ವಲ್ಪ ಡ್ಯಾಶಿಂಗ್ ನೇಚರ್, ಸ್ವಲ್ಪ ಕಮಾಂಡ್ ಮಾಡ್ತಾರೆ ಅಂತಿತ್ತು. ಹಾಗಾಗಿ ಪರಮೇಶ್ವರ್ ಅವ್ರಿಗೆ ಆ ಸ್ವಾತಂತ್ರ್ಯ ಇರುತ್ತಾ?
ಈಗಾಗಲೇ ಉಪಮುಖ್ಯಮಂತ್ರಿಯಾಗಿ ಪರಮೇಶ್ವರ್ ಅವರು ಕೆಲಸ ಮಾಡಿದ್ದಾರೆ. ಇವರಷ್ಟೇ ಡ್ಯಾಶಿಂಗ್ ನೇಚರ್ ಇದ್ದಂತ ಡಿ ಕೆ ಶಿವಕುಮಾರ್ ಇವರು ಕುಮಾರಸ್ವಾಮಿ ಅವರು ಅವರ ಸಂಪುಟದಲ್ಲೂ ಕೂಡ ಅತ್ಯಂತ ಆಗ ಬೇರೆ ಪ್ರಶ್ನೆ ಏನಂತಂದ್ರೆ, ಆಗ ಇವರು ಕಾಂಗ್ರೆಸ್ನ ಪ್ರತಿನಿಧಿ. ಅವಾಗ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇದ್ದುದರಿಂದ ಕಾಂಗ್ರೆಸ್ ಪರವಾಗಿ ಇವರು DCM ಆಗಿದ್ರು. ಕಾಂಗ್ರೆಸ್ನ ಅಫೇರ್ಸ್ ದೃಷ್ಟಿಯಿಂದ ಇವ್ರಿಗೆ ಒಂದು ವಿಶೇಷ ಮಾನ್ಯತೆ ಇರ್ತಿತ್ತು. ಮತ್ತೆ ಇವರು ಕಾಂಗ್ರೆಸ್ ಪರವಾಗಿ ಅಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಇತ್ತು, ನಮ್ಮ ಪಾಲ್ ಇಷ್ಟು ಕೊಡಿ ಅಂತ ಕೇಳಲಿಕ್ಕೆ ಸಾಧ್ಯ ಇತ್ತು, ಎಲ್ಲವೂ ಇತ್ತು. ಈಗ ಒಂದೇ ಪಕ್ಷ ಸರ್ಕಾರ, ಡಿ ಕೆ ಶಿವಕುಮಾರ್ ಸ್ವಲ್ಪ ಕಮಾಂಡ್ ಮಾಡುವಂಥ ಸ್ವಭಾವದವರು, ಹೋಲ್ಡ್ ಮಾಡುವಂಥ ಸ್ವಭಾವದವರು, ಅವರ ಮುಂದೆ ಪರಮೇಶ್ವರ್ ಸಕ್ಸಸ್ ಆಗಕ್ಕೆ ಸಾಧ್ಯ ಆಗುತ್ತಾ? ಅವ್ರಿಗೆ ಅಷ್ಟು ಫ್ರೀ ಇರುತ್ತಾ? ಖಂಡಿತ ಸಕ್ಸಸ್ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಬ್ಬರು ರಾಜಕೀಯ ಗರಡಿ ಒಂದೇನೆ. ಪರಮೇಶ್ವರ್ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇಬ್ಬರು ರಾಜಕೀಯ ಗರಡಿ ಒಂದೇನೆ, ಮತ್ತೆ ಇಬ್ಬರು ಸಮಕಾಲೀನರು, ಸರಿಸುಮಾರು ಒಂದೇ ಸಮಯದಲ್ಲಿ ಶಾಸಕರಾಗಿ ಆಯ್ಕೆ ಬಂದಂತವರು, ಜೊತೆಯಾಗಿ ನಡ್ಕೊಂಡು ಬಂದಿದ್ದವರು. ಹಾಗೆ ನೋಡಿದ್ರೆ ಮಂತ್ರಿಯಾಗಿ ಏನು ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ಗಿಂತ ಸೀನಿಯರ್. ಮತ್ತೆ ಇವರಿಬ್ಬರು ರಾಜಕೀಯ ಗುರು ಒಬ್ಬರೇ ಆಗಿದ್ರಿಂದ ಮತ್ತೆ ಇವರು ಒಂದು ಎಲ್ಲ ಕಡೆಯಿಂದ ಒಟ್ಟು ಒಂದು ಸಮತೋಲನ ಅಂತೂ ಕಾಯ್ಕೊಳ್ತಾರೆ. ಆದರೆ ಈ ಸ್ವಭಾವದ ಒಂದು ದೃಷ್ಟಿ ಬಂದಂಥ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವ್ರದ್ದು ಅಗ್ರೆಸಿವ್ ನೇಚರ್, ಪರಮೇಶ್ವರ್ ಅವ್ರದ್ದು ಸ್ವಲ್ಪ ಸ್ಲೋ ಆಗಿ ಹೋಗುವಂಥದ್ದು. ಆದರೆ ಪರಮೇಶ್ವರ್ ಅವರು ಕೂಡ ಒಳ್ಳೆ ಆಡಳಿತವನ್ನ ಕೊಟ್ಟಿರುವಂಥ ಉದಾಹರಣೆ ಇದೆ. ನೀವು ನೋಡೋದು ಕೆಲವರು ಗೃಹ ಇಲಾಖೆ ಸವಾಲಿನ ಸಂಗತಿ, ಯಾವುದೇ ಒಬ್ಬ ಇವರಿಗಾದ್ರೂ ಕೂಡ ಸಣ್ಣ ಪುಟ್ಟ ಲೋಪದೋಷಗಳಿರ್ಬೋದು, ಆದರೆ ಗೃಹ ಇಲಾಖೆಯನ್ನ ಸಮರ್ಥವಾಗಿ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಹಾಗಾಗಿ ಈ ಸರ್ಕಾರದಲ್ಲೂ ಕೂಡ ಅದನ್ನ ನಿಭಾಯಿಸಬಹುದು ಅವರು. ಬಟ್ ಏನೋ 2 ಪವರ್ ಸೆಂಟರ್ ಆಗ್ಬೋದಾ ಅನ್ನುವಂತ ಒಂದು ಲೆಕ್ಕಾಚಾರ ಇದೆ. ಬಹುಶಃ ನನಗೆ ಆ ರೀತಿಯಾದಂತ ಅನುಮಾನಗಳು ಕಾಡ್ತಾ ಇಲ್ಲ. ಯಾಕೆಂದ್ರೆ ನೇಚರ್ ಇದೆಯಲ್ಲ, 2 ಪವರ್ ಸೆಂಟರ್ ಅಲ್ಲ. ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಈಗ BK ಹರಿಪ್ರಸಾದ್ ಏನಾದ್ರು KPCC ಪ್ರೆಸಿಡೆಂಟ್ ಆದ್ರೆ ಅದು ಪ್ಲಸ್ ಅಲ್ಲ. ನಾನು ಪರಮೇಶ್ವರ್ ದೃಷ್ಟಿಗೆ ಇಟ್ಕೊಂಡು ಮಾತಾಡೋದು, ಸರ್ಕಾರದ ಪರಮೇಶ್ವರ್ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಲೆಕ್ಕಕ್ಕೆ ಇಟ್ಕೊಂಡು ಮಾತಾಡೋದಾಯ್ತು ಅಂದ್ರೆ, ಪರಮೇಶ್ವರ್ ಆ ರೀತಿ ಯಾವತ್ತೇ ರೀತಿಯಾದಂತ ಒಂದು ಪವರ್ ಸೆಂಟರ್ ಆಗಿ ಕಾರ್ಯನಿರ್ವಹಿಸಿದಂತವ್ರಲ್ಲ. ಅವ್ರಿಗೆ ಉತ್ತಮವಾದಂತ ಅವಕಾಶ ಸಿಕ್ಕಿದ್ರು ಕೂಡ ಅವರಿಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ರಾಜಕಾರಣಿ, ಮತ್ತೆ ಸ್ಲೋ ಆಗಿ ಹಾಗೆ ಅಲ್ಲದೆ ಹಾಗಂತ ಹೇಳಿದ ತಕ್ಷಣ ಎಲ್ಲದರಲ್ಲೂ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅಂತಲ್ಲ, ತಮ್ಗನ್ಸಿದ್ದನ್ನ ಮಾಡುವಂತ ಅವರಿಗೆ ಆ ಇದಿದೆ, ಕಮಿಟ್ಮೆಂಟ್ ಇದೆ. ಆ ಕಾರಣಕ್ಕಾಗಿ ಮಾಡ್ತಾರೆ. ನೀವು ದಕ್ಷಿಣ ಕನ್ನಡದ ಉದಾಹರಣೆ, ದಕ್ಷಿಣ ಕನ್ನಡದ ಪೊಲೀಸ್ ಅಧಿಕಾರಿಗಳು ವರ್ಗಾವಣೆ ಮಾಡುವಂಥ ಸಮಯದಲ್ಲಿ ಯಾವ ಮುಲಾಜಿಗೂ ಅವ್ರು ಬಗ್ಲಿಲ್ಲ. ಇಂಥವ್ರನ್ನ ಆಗಬೇಕು ಅಂತ ಇವತ್ತು ಕರಾವಳಿಯಲ್ಲಿ ಅತ್ಯುತ್ತಮವಾದಂಥ ಕಾನೂನು ಸುವ್ಯವಸ್ಥೆ ಗಮನಿಸೋ ರೀತಿಯಲ್ಲಿದೆ. ಹಾಗಾಗಿ ಹಿಡಿದದ್ದನ್ನು ಸಾಧಿಸುವಂಥ ಛಾತಿ ಇದೆ. ಅದನ್ನು ಹೇಗೆ ಅಂತ ಹೇಳಿದ್ರೆ ಸಾಫ್ಟ್ ಆಗಿ, ಡಿ ಕೆ ಶಿವಕುಮಾರ್ ಅವ್ರ ರೀತಿಯಲ್ಲಿ ಅಗ್ರೆಸಿವ್ ಆಗಿ ಹೋಗುವಂಥದ್ದಲ್ಲ, ಸಾಫ್ಟ್ ಆಗಿ ಹೇಳಿದ್ದನ್ನ ಮಾಡಿ ಸಾಧಿಸುವಂಥ ವ್ಯಕ್ತಿತ್ವ ಇದೆ. ಹಾಗಾಗಿ ಪವರ್ ಸೆಂಟರ್ ಆಗಲ್ಲ, ಸಮತೋಲನದಿಂದ ಹೋಗ್ತಾರೆ ಅನ್ನುವಂಥದ್ದು ನನ್ನ ನಿರೀಕ್ಷೆ. ನಾನು ಅವಾಗ ಇದು ಲಾಭ ತಂದುಕೊಡುತ್ತಾ ಕಾಂಗ್ರೆಸ್ಗೆ ಅಂತ ಹೇಳಿದೆ. ಈಗ ಫಾರ್ ಎಕ್ಸಾಂಪಲ್ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದವರು ಅಥವಾ ಪರಿಶಿಷ್ಟ ಜಾತಿಯವರು ಪರಮೇಶ್ವರ್ ಅವ್ರನ್ನ DCM ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಇರೋ ಓಟುಗಳು ಉಳ್ಕೊಳ್ಬೋದು, ಎಕ್ಸ್ಟ್ರಾ ಒಂದು ಸ್ವಲ್ಪ ಬರ್ಬೋದು. ಇವು ಕಿತ್ಕೊಂಡು ಹೋಗ್ತಾ ಇದ್ರೆ ಅದೇ ದೊಡ್ಡ ಲಾಭ ಆಗ್ಬೋದು, ಅದೆಲ್ಲವೂ ಸರಿ. ಬೇರೆ ಸಮುದಾಯಗಳು ಫಾರ್ ಎಕ್ಸಾಂಪಲ್ ಈಗ ಲಿಂಗಾಯತರಿಗೆ ನೋಡಿಯಪ್ಪ, ಒಕ್ಕಲಿಗ CM, ಪರಿಶಿಷ್ಟ ಜಾತಿಯವರು DCM, ಈಗ ಹರಿಪ್ರಸಾದ್ ಅವರು KPCC ಪ್ರೆಸಿಡೆಂಟ್ ಆಗ್ತಾರೆ ಅಂತ ಬರ್ತಿದೆ. ಆ ಥರದ ಒಂದು ಸುದ್ದಿ ಇದೆ. ಹಾಗೇನಾದರೆ ಅವರು ಅಂದರೆ ಹಿಂದುಳಿದ ವರ್ಗದವರು KPCC ಅಧ್ಯಕ್ಷ ಸ್ಥಾನ ನಮಗೇನು ಸಿಕ್ಲಿಲ್ಲ ಅಂತ ಲಿಂಗಾಯತರು ಮುನ್ಸ್ಕೊಳ್ಬೋದು. ಅದೇ ರೀತಿ ಪರಿಶಿಷ್ಟ ಪಂಗಡದವ್ರಿಗೆ ಆಗ್ಬೋದು, ಅಲ್ಪಸಂಖ್ಯಾತರಿಗೆ ಅನ್ನಿಸ್ಬೋದು. ಆ ಥರ ಏನಾದರೂ ಡ್ಯಾಮೇಜ್ ಆಗುವ ಸಾಧ್ಯತೆ ಇಲ್ಲ? ಖಂಡಿತ ಇಲ್ಲ. ಆ ಥರ ಲೆಕ್ಕಾಚಾರ ಮಾಡಿದ್ರೆ ಎಲ್ಲರೂ ಆಗುತ್ತೆ. ನಿಮಗೆ ಬಂದಾಗ ವೀರಶೈವ ಲಿಂಗಾಯತ ಸಮುದಾಯ ಕೊಟ್ಟರೆ ಅವ್ರು ಪಂಚಮಸಾಲಿ ಅವರಿಗೆ ಕೊಟ್ಟಿದ್ದಾರೆ, ಇವ್ರಿಗೆ ಕೊಟ್ಟಿದ್ದಾರೆ. ಅಷ್ಟೊಂದು ತೀರಾ ಮೈನ್ಯೂಟ್ ಆಗಿ ಬೈಫರ್ಕೇಟ್ ಮಾಡೋಕ್ಕಾಗಲ್ಲ ನಿಮಗೆ. ಒಕ್ಕಲಿಗರಿಗೆ ಕೊಟ್ಟರೆ ಅವ್ರು ಕುಂಚಟಿಗರಿಗೆ ಕೊಟ್ಟಿದ್ದಾರೆ, ಇವ್ರು ಗಂಗಟ್ಗಾರರು ಕೊಟ್ಟಿದ್ದಾರೆ. ಮುಸ್ಲಿಮರಲ್ಲಿ ಬಂದಂಥ ಸಮಯದಲ್ಲೂ ಕೂಡ ಅವರ ಒಳಪಂಗಡಗಳು, ಈ ರೀತಿ ಒಳಪಂಗಡಗಳನ್ನ ನೋಡ್ಕೊಂಡಾಗ ಸಮಾಧಾನ ಮಾಡೋಲ್ಲ. ಒಟ್ಟಾಗಿ ಇಡಿಯಾಗಿ ಒಂದು ಸಮಾಜವನ್ನ ಗಮನಿಸಬೇಕು. ಪರಮೇಶ್ವರ್ ಅವ್ರಿಗೆ ಯಾವಾಗ ಕೊಟ್ಟಿದ್ದಾರೆ ಅಂತ ಅನುಭವ ಮತ್ತು ಅರ್ಹತೆ, ಅಂದ್ರೆ ಹಿರಿಯರಾಗಿದ್ದಾರೆ, ಮತ್ತೆ ಕಾಂಗ್ರೆಸ್ ಪಕ್ಷದ ಅವರಿಗೆ ಸಿಗ್ಲೇಬೇಕು ಅನ್ನುವಂಥ ಸಿದ್ದರಾಮಯ್ಯ ಫ್ಯಾಕ್ಟರ್ ತುಂಬಾ ಇಲ್ಲಿ ಕೆಲಸ ಮಾಡಿರುವಂಥದ್ದು. ಸಿದ್ದರಾಮಯ್ಯ ನನ್ನ ನಂತರದಲ್ಲಿ ದಲಿತ ಸಮುದಾಯದವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆ ದೊಡ್ಡ ಕೂಗು ಕೂಡ ಎದ್ದಿತ್ತು ಆ ಸಮುದಾಯದಿಂದ. ಅದಕ್ಕೆ ಆ ಎಲ್ಲ ದಲಿತ ಸಮುದಾಯಗಳನ್ನ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ ಸಮುದಾಯಗಳನ್ನ ಸಮಾಧಾನ ಪಡಿಸುವ ದೃಷ್ಟಿಯಿಂದ ಮಾಡಿರುವಂತಹ ಆಯ್ಕೆ. ದಲಿತರನ್ನ ಇವರು ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನುವಂಥ ಒಂದು ಬೇಜಾರು ಕೂಡ ಇತ್ತು. ಹೌದು. ಹಾಗಾಗಿ ಹಾಗೆ ಬಿಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ದಲಿತ ಮುಖ್ಯಮಂತ್ರಿ ಇತ್ತು, ಆಗ್ಲಿಲ್ಲ ಅನ್ನುವಂತ ಬೇಸರ ಇತ್ತು. ಆ ಬೇಸರವನ್ನ ಒಂದು ಸಮಾಧಾನ ಪಡಿಸುವ ಪ್ರಯತ್ನ ಆಗಿದೆ ಇದು ಅಂತ ಅಷ್ಟೇ. ನಿಮ್ ಪ್ರಕಾರ ಇದೊಂದು ಒಳ್ಳೆ ಮೂವ ಅಲ್ಲ? ಪರಮೇಶ್ವರ್ ಅವರಿಗೆ ಒಂದು ದಲಿತ ಸಮುದಾಯಕ್ಕೆ ಒಂದು ಉಪಮುಖ್ಯಮಂತ್ರಿಯ ಸ್ಥಾನ ಕೊಟ್ಟಿದ್ದಾರೆ. ನೋಡ್ಬೋದು ಮುಂದೆ ವಿಧಾನಸಭೆ ಚುನಾವಣೆ ನಡೆದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತ ಸಮಯದಲ್ಲಿ ಈಗ ಉಪಮುಖ್ಯಮಂತ್ರಿ ಆಗಿರೋರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೇಳುವಂತ ಒಂದು ಪರಿಸ್ಥಿತಿ ಬರ್ಬೋದು. ಇನ್ನೊಂದಷ್ಟು ಪ್ರಬಲ ಆಗಬಹುದು. ಆಗ ಆ ಧ್ವನಿ ಇದೆಯಲ್ಲ, ದಲಿತ ಸಮುದಾಯಕ್ಕೆ ಅಧಿಕಾರ ಸಿಗಬೇಕು ಅನ್ನೋಂಥದ್ದು. ನಾವೆಷ್ಟೇ ಪ್ರಗತಿಪರವಾಗಿ ಮಾತಾಡಲಿ, ಏನೇ ಮಾತಾಡಲಿ, ಕರ್ನಾಟಕದ ಜನ ಮತದಾರರು ಈ ನಾಯಕತ್ವವನ್ನು ಒಪ್ಕೊಂಡಿಲ್ಲ. ಇಲ್ಲದೆ ಹೋಗಿದ್ರೆ
ಪಕ್ಷವನ್ನ ಮುನ್ನಡೆದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವತ್ತೂ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ರಾಜ್ಯಾಧ್ಯಕ್ಷ ಪಕ್ಷವನ್ನೇ ಮುನ್ನಡೆಸಿದ್ರು. ಕೆಪಿಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಕ್ಷ ಮುನ್ನಡೆಸಿದ್ರು. ಅವತ್ತೇನಾದ್ರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾ ಇದ್ರು. ಹೌದು. ಆದ್ರೆ 80ಕ್ಕೆ ನಿಂತೋಯ್ತು. ಹಂಗಾಗಿ ನಾವು ಕರ್ನಾಟಕದವರು ಎಷ್ಟೇ ಪ್ರಬುದ್ಧರು ಅಂತ ಹೇಳಿದ್ರು ಕೂಡ ಉನ್ನತ ಹುದ್ದೆ ಅಂತ ಬಂದಂತ ಸಮಯದಲ್ಲಿ ದಲಿತ ಸಮುದಾಯಕ್ಕೆ ಕೊಡ್ಬೇಕಾ ಓಟು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡುವಂತ ಸಣ್ಣತನ ಇದೆ. ಅದು ಬದಲಾಗಬೇಕು. ಈ ಪರಮೇಶ್ವರ್ ಅವರ ಆಯ್ಕೆಯ ಮೂಲಕ ಅದಾದ್ರೂ ಬದಲಾಗತ್ತಾ ನೋಡ್ಬೇಕು ಧರಣೇಶ್. ಥ್ಯಾಂಕ್ ಯು. ವೀಕ್ಷಕರ, ಇಷ್ಟೊತ್ತು ನಟರಾಜ್ ಅವರು ಈ ಒಂದೇ DCM ಸ್ಥಾನ ಸೃಷ್ಟಿಸಿದ್ರೆ ಹಿಂದೆ ಮುಂದಿನ ಏನೇನು ಸಾಧಕ ಬಾಧಕಗಳು, ಯಾವ ಲೆಕ್ಕಾಚಾರಗಳು ಎಲ್ಲದರ ಬಗ್ಗೆ ವಿಸ್ತರಿಸಿದರೆ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಅದರಿಂದಾಗಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.